ಮತ್ತೆ ಇರಾನ್ ಅಮೆರಿಕಾದ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದೆ. ಟ್ರಂಪ್ ದಾಳಿ ಬೆದರಿಕೆ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಅಮೆರಿಕಾದ B-52 ಬಾಂಬರ್ ವಿಮಾನ ನಿಗೂಢವಾಗಿ ಕಣ್ಮರೆಯಾಗಿದೆ. ಇಟಲಿ ಸಿಸಿಲಿ ವಾಯುನೆಲೆಯಿಂದ ಹೊರಟಿದ್ದಂಥ ವಿಮಾನ ದಿಢೀರ್ ರಡಾರ್ನಿಂದ ಕಣ್ಮರೆಯಾಗಿದೆ. ಮತ್ತೆ ಇರಾನ್ ಅಮೆರಿಕಾದ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇರುವಂತದ್ದು. ಟ್ರಂಪ್ ದಾಳಿ ಬೆದರಿಕೆ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅಮೆರಿಕಾದ B-52 ಬಾಂಬರ್ ವಿಮಾನ ನಿಗೂಢವಾಗಿ ಕಣ್ಮರೆಯಾಗಿದೆ. ಇಟಲಿಯ ಸಿಸಿಲಿ ವಾಯುನೆಲೆಯಿಂದ ವಿಮಾನ ಹೊರಟಿತ್ತು. ದಿಢೀರ್ ರಡಾರ್ನಿಂದ B-52 ಬಾಂಬರ್ ಕಣ್ಮರೆಯಾಗಿರುವಂಥದ್ದು. ಇದು ಟ್ರಂಪ್ ದಾಳಿ ಬೆದರಿಕೆಯನ್ನು ಕೊಡ್ತಾರೆ. ಮೊದಲಿಗೆ ದಾಳಿ ಮಾಡಬೇಡಿ ಅಂತ ಹೇಳ್ತಾರೆ. ತದನಂತರ US ವಾಯುನೆಲೆಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿ ದಾಳಿಯನ್ನು ಮಾಡಿದ್ದು. ಹಾಗಾಗಿ ಮತ್ತೆ ಯುದ್ಧವನ್ನು ಸಾರ್ತೀವಿ ಅನ್ನುವಂಥ ಬೆದರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾಕುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದೀಗ ಅಮೆರಿಕಾದ B-52 ಬಾಂಬರ್ ವಿಮಾನ ನಿಗೂಢವಾಗಿ ಕಣ್ಮರೆಯಾಗಿದೆ. ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟ ಬೆದರಿಕೆಯ ನಂತರ ಇಟಲಿಯ ಸಿಸಿಲಿ ವಾಯುನೆಲೆಯಿಂದ ವಿಮಾನ ಹೊರಟಿತ್ತು. ಆದರೆ ಆ ವಿಮಾನ ಇದೀಗ ಕಣ್ಮರೆಯಾಗಿದೆ. B-52 ಬಾಂಬರ್ ವಿಮಾನ ಅದು ಕಣ್ಮರೆಯಾಗಿದೆ ವಾಯುನೆಲೆಯಿಂದ. ಏನಾಯಿತು ಅನ್ನೋದು ಗೊತ್ತಿಲ್ಲ. ಅಟ್ಯಾಕನ್ನು ಮಾಡಿರುವಂಥದ್ದು ಇರಾನ್. ಈ ಸಂದರ್ಭದಲ್ಲಿ ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ಯುದ್ಧ ನಡೀತಾ ಇತ್ತು. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇರಾನ್ ಒಬ್ಬಂಟಿಯಾಗಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಅಮೆರಿಕಾದ B-52 ಬಾಂಬರ್ ವಿಮಾನ ನಿಗೂಢವಾಗಿ ಇದೀಗ ಕಣ್ಮರೆಯಾಗಿದೆ. ಇಟಲಿಯ ಸಿಸಿಲಿ ವಾಯುನೆಲೆಯಿಂದ ಹೊರಟಿದ್ದಂಥ ವಿಮಾನ ದಿಢೀರ್ ರಡಾರ್ನಿಂದ ಕಣ್ಮರೆಯಾಗಿರುವಂಥದ್ದು.